ಇದು ಬಟರ್ ಫ್ರೂಟ್ ಹಣ್ಣು. ಇದಾಕಿ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ಸೊ 3 ಇಯರ್ಸಲ್ಲಿ ಈ ಥರ ಹಣ್ಣು ಬರ್ತಾ ಇದೆ. ಇದಿನ್ನೂ ಜಾಸ್ತಿ ಬರಬೇಕು ಅಂದರೆ ಫುಲ್ಲು ಇನ್ನೂ 1 ಇಯರ್ ಬೇಕಾಗತ್ತೆ ಅನಿಸುತ್ತೆ. ಸೊ ಎಲ್ಲ ಆರ್ಗ್ಯಾನಿಕಲಿ ಹಾಕಿರೋಂಥದ್ದು. ಫರ್ಟಿಲೈಸರ್ಸ್ ಅಂತಂದರೆ ಕೋಳಿ ಗೊಬ್ಬರ ಆಗಿರ್ಬೋದು, ಮತ್ತು ಹಸು ಗೊಬ್ಬರ ಆಗಿರ್ಬೋದು. ಸೊ ಬರೀ ಆರ್ಗ್ಯಾನಿಕ್ಕಾಗಿ ಆ ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಪ್ಯೂರ್ ಆರ್ಗ್ಯಾನಿಕ್ ಬಟರ್ ಫ್ರೂಟ್ ಬಂದಿದೆ. ಇನ್ನು ನೋಡ್ಬೇಕು ನೆಕ್ಸ್ಟ್ ಇಯರ್ ಇನ್ನು ಯಾವ್ಯಾವ ಥರ ಅದರದ್ದು ಗ್ರೋಯಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಹೂ ಬಿಡ್ತಿದೆ, ಮತ್ತು ಗಿಡಗಳು ಅಷ್ಟೇನೆ ಸ್ವಲ್ಪ ಚೆನ್ನಾಗೆಲ್ಲ ಬಂದಿದೆ. ಇದು ಚೆರಿ ಆ್ಯಪಲ್ ಅಂತ ಹೇಳ್ಬಿಟ್ಟು. ಈ ಫ್ರೂಟ್ ಹೆಂಗಂತ ಅಂದರೆ ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ. ನಾವು ಹೊಸ್ದಾಗಿ ಅಂದರೆ ಅದನ್ನು ಹಾಕಿ ಎಕ್ಸ್ಪೆರಿಮೆಂಟಲ್ಲಿ ನೋಡಿರೋದು. ಬಟ್ ಓಕೆ, ಒಂಥರ ಚೆನ್ನಾಗಿದೆ ಹುಳಿ ಹುಳಿಯಾಗಿ. ಇದ್ರ ಸೈಜ್ ಐ ಥಿಂಕ್ ಇದು ಇಷ್ಟೇ ಅಂತ ಅನಿಸುತ್ತೆ. ಇದು ಚೆನ್ನಾಗಿ ಬರ್ತಿದೆ. ಇದು ನೆಲ್ಲಿಕಾಯಿ. ಇದು ಇವಾಗ ಸ್ಟಾರ್ಟ್ ಆಗಿದೆ ಬಿಡೋದಕ್ಕೆ. ಇದೂ ಚೆನ್ನಾಗಿ ಬರ್ತಿದೆ. ಗ್ರೀನಿಶ್ ಒಂಥರ ಚೆನ್ನಾಗಿದೆ. ನೆಕ್ಸ್ಟು ಇದು ಬಟರ್ ಫ್ರೂಟಿಗೆ ಕೆಳಗಡೆ ಅಂದರೆ ಇವಾಗ ಗ್ರೋಯಿಂಗ್ ಟೈಮಲ್ಲಿ ಆ ಕೆಳಗಡೆ ರೆಂಬೆ ಕೊಂಬೆಗಳನ್ನ ಸ್ವಲ್ಪ ಕಟಿಂಗ್ ಮಾಡಬೇಕಾಗಿರುತ್ತೆ. ಏನಕ್ಕಂದರೆ ಅದು ಮೇಲ್ಗಡೆ ಗ್ರೋ ಕೊಡೋಕ್ಕೋಸ್ಕರ ಕೆಳಗಡೆ ಏನೇನು ಬಿಟ್ಟಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ, ಅದಕ್ಕೆ ಬೇರೆ ಇನ್ಸೆಕ್ಟ್ಸ್ಗಳದ್ರ ಮೇಲೆ ಕೂರಬಾರ್ದು ಅನ್ನೋ ಒಂದು ಪರ್ಪಸ್ಗೋಸ್ಕರ ಅದಕ್ಕೆ ಪೇಂಟ್ ಮಾಡೋದು. ಪೇಂಟ್ ಮಾಡಿದಾಗ ಅಲ್ಲಿ ಕೆಳಗಡೆ ಯಾವುದು ಬೇರೆ ಏನೇನು ಅನ್ನೆಸೆಸರಿ ಹುಳಗಳೆಲ್ಲ ಬಂದು ಕೂತು ಅದು ಮರ ಫುಲ್ ಹಾಳಾಗೋದಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಆ ಪರ್ಪಸ್ಗೋಸ್ಕರ ಇದು ಕೆಳಗಡೆ ಪೇಂಟ್ ಮಾಡಿದಾಗ ಅದು ಯಾವುದೂ ಗಿಡಗಳು ಹಾಳಾಗಲ್ಲ ಅಂತ ಹೇಳ್ಬೋದು. ಇದು ಕೆಳಗಡೆ ಎಲ್ಲ ಫುಲ್ ಪೇಂಟ್ ಹೊಡೆದು ಮತ್ತು ಕೆಳಗಡೆ ಇರೋ ರೆಂಬೆ ಕೊಂಬೆಗಳನ್ನ ಕಟಿಂಗ್ ಮಾಡೋದು. ಇದೊಂದು ಸ್ಟಾರ್ಟಿಂಗ್ ಫಸ್ಟ್ 1 ಟೈಮ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇನ್ನು ಮತ್ತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಬರ್ತಾಯಿದೆ ಗಿಡಗಳು. ಆಲ್ಮೋಸ್ಟ್ ಒಂದು 200 ಗಿಡಗಳಲ್ಲಿ ಏನೋ ಒಂದು 10-20 ಹೋಗಿರ್ಬೋದು ಅಂತ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ಇನ್ನೆಲ್ಲ ಬರ್ತಿದೆ. ಇದು ಸಪೋಟ. ಅದು ಇವಾಗ ಸ್ಟಾರ್ಟ್ ಆಗ್ತಿದೆ ಚಿಕ್ಕದಾಗಿ. ಇದು ಮಧ್ಯ ತೆಂಗು ಹಾಕಿದ್ದೀವಿ, ಅದು ಚೆನ್ನಾಗಿ ಬರ್ತಿದೆ ತೆಂಗು ಕೂಡ.